ಚಾ ಆದ್ರಿ? ಎಲ್ರಿಗೂ ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮೊಬ್ರು ಸಬ್ಸ್ಕ್ರೈಬರ್ ಹೊಸದಾಗ್ಯಾರಂತ ಪವಿತ್ರ ಮೇಡಮ್ ಹಾಯ್ ಹೇಳ್ರಿ ಅಂತ ನಂಗೊಂದು ಕಮೆಂಟ್ ಹಾಕಿದ್ರು. ಸೊ ಪವಿತ್ರ ಮೇಡಮ್ ಎಲ್ರಿಗೂ ಹಾಯ್ ರೀ, ನಿಮಗೂ ಹಾಯ್, ಎಲ್ರಿಗೂ ಶರಣಾರ್ಥಿ. ಬರ್ರಿ ವಿಡಿಯೋ ನೋಡೋಣ. ಹೋಗ್ಕಿಂತ ಮತ್ತಿನ್ನವ ಸಂಜೆ ಆತಂದ್ರ ಕದ ಹಾಕ್ತಾನೆ ಗುಡಿನ ಬರ್ಲಾ? ಆತಾಳ, ನಾ ಎಲ್ಲ ಮಾತಾಡಿ ಹೇಳ್ತೀನಿ. ನೋಡ್ದಾ ಬೇಯವ್ವ, ನೀ ಕಂಪ್ಲೇಂಟ್ ಕೊಡೋದು ಬೇಡ ಅಂತಿದಿ. ನೋಡಲ್ಲೇಕಿ ಇನ್ನ ನಮಗೆ ಗೊತ್ತಿಲ್ಲದನ್ ಗುಟ್ಟಾಗಿ ಇನ್ನ ಏನೇನು ವ್ಯವಹಾರ ಮಾಡೇಳನ. ಅವಷ್ಟು ಬೈಲಿಗೆ ಬರ್ಬೇಕಂದ್ರ ಒಂದಿಟಕಿ ಬಿಸಿ ಮುಟ್ಬೇಕು, ಸುಮ್ಮನಿರ್ರಿ ಅಂತ ಅದಕ್ಕೆ ಅಂದಿದ್ದು ನಾನು. ಏನಾಯಪ್ಪ ಅವನು ಹೋಗ್ಯಾನ ಕಂಪ್ಲೇಂಟ್ ಕೊಡಕ, ನೋಡ್ಬೇಕು ಮುಂದೆ ಏನಾಗತ್ತಂತಂದ. ಪಾಪ ನನ್ನ ಮಗಳು ಏನು ಮಾಡಕತ್ತೈತ ಏನ, ಹೋಗಿ ಬರ್ತೀನಂತನೂ ಒಂದು ಮಾತು ಹೇಳಿಲ್ಲ. ನನ್ನ ಬಿಟ್ಟು ಒಟ್ಟ ಇಲ್ಲ ಇಟತ್ತಿದ್ರು ರಾತ್ರಿ ಮಕ್ಳ ನಾನ ಬೇಕಾಕಿ ಮಕ್ಕಳಕ. ಏನು ಮಾಡತ್ತೆ ನನ್ನ ಮಗಳು. ಸಂಗೀತ ಓಟೋ ಮುಸ್ರಿ ತೊಳೆದೇನವ? ಹ್ಞೂ ರೀ. ಅಲ್ಲ ಮತ್ತು ಅವ್ನು ತೊಳೆದಿ ಅಂದ್ರೆ ಬಡ ದಬ್ಬಾಕ್ಬಿಡು. ಅವು ಮತ್ತು ಇನ್ನು ನೀರು ಇಳಿಲಿಲ್ಲ ಅಂದ್ರೆ ಬೇಷಾಗೋದಿಲ್ಲ ಒಳಗೆ ದಬ್ಬಾಕ್ ಹೋಗವ್ ಅಲ್ಲೇ ಕಟ್ಟಿ ಮ್ಯಾಗ. ಹ್ಞೂ ರೀ. ನನ್ನ ಮಗಳ್ದ ನಂಗೆ ಚಿಂತೆ ಆಗ್ಬಿಟ್ಟೈತಿ. ಫೋನ್ ಮಾಡಿದ್ರೆ ಇನ್ನೂ ಸಿಟ್ಟು ಇಳಿದ್ರಲ್ಲ ಇವ್ರಿಗೆ, ಅದು ಒಂದು ಹೆದರಿಕೆ. ಯವ್ವ ಮಗಳ ಹೇಳವ. ಚಾ ಕುಡ್ದೇನವ? ಅಲ್ಲಿ ಸೋಸಿಟ್ಟಿದ್ನಲ್ಲ. ಇಲ್ಲವ, ನಂಗೆ ಲಕ್ಷಕ ಇಲ್ಲ. ಎಲ್ಲಿಟ್ಟಿದ್ವಿ? ಅಯ್ಯ ನಿನ್ನ ಅಲ್ಲೇ ನಿಮ್ಮ ಮುಸುರ್ತಿಕ ಕತ್ತಿದ್ದಲ್ವೇ ಕಟ್ಟಿ ಹತ್ರ, ಅಲ್ಲೇ ಇಟ್ಟಿದ್ದೆವ ನೀನಿಂದ. ಹೆಂಗಾರ ಹೋಯ್ತೇನ? ಹೋಗು, ಇನ್ನೊಂದು ಚಾ ಕಿಡ್ಕೊಂಡು ಕುಡಿ ಹೋಗು. ಬ್ಯಾಡ್ ಬಿಡ್ಬೇವ, ಚಾ ಕುಡಿಯೋಕೆ ಯಾಕೆ ಮನಸ್ಸಿಲ್ಲ, ಎದಿ ಒಂದು ಉರಿಯಾಕತ್ತೈತಿ. ಹೌದನ್ನ? ಒಂದು ಗ್ಲಾಸ್ ತಣ್ಣಗೆ ಹಾಲು ಕುಡಿ, ಕಮ್ಮಿ ಆಗತ್ತೆ. ಅಯ್ಯ ಅತ್ತಿಯಾರ, ಹುಡುಗರಿಗೆ ಅಷ್ಟೇ ಅದಾವ್ರಿ ಹಾಲು. ಅವಕ್ಕೆ ಚಾಕ ಮತ್ತು ಚಾಚಾ ಅಂತವ್ರಿ ಅವು ಬಂದು ಸಾಲಿಯಿಂದ. ಹಾಲು ಇಲ್ಲಿ ಬಿಡ್ರಿ, ಒಂದಿಟ್ಟು ಹುಳಿ ಮಜ್ಜಿಗಿತ್ತ ಅವನ ನೀರು ಹಾಕಿ ಇಟ್ಟಿದ್ದೆ. ನೀರು ಬಸ್ತ್ ಬೇಕಾರ ಹುಳಿ ಮೊಸರಿತ್ತು, ನೀರು ಹಾಕಿ ಇಟ್ಟಿದ್ದೆ ಮಜ್ಜಿಗೆ ಮಾಡಿ. ನೀರು ಬಸ್ತ್ ಮಜ್ಜಿಗೆನ ಕುಡಿಯನ್ರಿ, ಕಮ್ಮಿ ಆಗತ್ತೆ. ಅದು ಏನು ಆಗೋದಿಲ್ಲ, ಎದೆ ಉರಿತಿರುತ್ತಾ ಕಮ್ಮಿ ಆಗತ್ತೆ. ಬೇಡ ಅಲ್ರಿ ವೈನಿಯರ್, ನನಗೆ ಎದಿನ ಉರಿಯಲ್ಲ ಏನು ಉರಿಯಲ್ಲ, ಬೇಡ. ಚಲೋ ಅವ, ಉಳಿತಾಯ ಮಾಡೋದು ಒಳ್ಳೇದವ ಸಂಗೀತ. ನಾವು ಎರಡೆರಡು ಮಕ್ಕಳು ಮರಿ ಇರೋರವ, ಹಂಗೆ ಧೂಮ್ ಧಾಮ್ ಅಂತ ಖರ್ಚು ಮಾಡೋಕೆ ಆಗೋದಿಲ್ಲ ನೋಡು. ಅದಕ್ಕೆ ಒಂದಿಷ್ಟು ನೀರು ಕುಡಿ, ಜಾಸ್ತಿ ಕಮ್ಮಿ ಆಗ್ತೈತಿ ಆ್ಯಸಿಡಿಟಿ. ಆಕಿ ಮಾತು ಏನು ಕೇಳ್ತೀರಿ? ಹೋಗು, ಈಗ ಸಂಜೆ ಮುಂದೆ ಮತ್ತೆ ಆಕಳು ಹಿಂಡತ್ತ, ಆಕಿ ಅವನ್ನ ಮಾರಿ ರೊಕ್ಕ ತೊಗೊತಾಳ. ಹೋಗಿ ಕುಡಿ, ಆ ಹುಡುಗರು ಬಂದ್ಮೇ ಬೇಕಾದ್ರೆ ಮಾಡಕ್ಕೆ ಬರುತ್ತೆ. ಯವ್ವ ನಂಗೆ ಯಾ ಹಾಲು ಬೇಡ, ಏನು ಖುಷಿ ಇದಂತ ಹಾಲು ಕುಡಿಲ್ಲ ಹೇಳು. ನನಗೆ ಪುಟ್ಟ ಒಂದು ಚಿಂತೆ ಹತ್ತಿಬಿಟ್ಟೈತಿ. ಇವರೆಲ್ಲ ಹೋಗು ಅಂದರು, ನಿಂದ್ರಿಸ್ಕೊಳ್ಳಿಲ್ಲ, ಏನಿಲ್ಲ. ಬಂದೀನಿ ಈಗ ನನ್ನ ಮಗಳು ಏನು ಮಾಡುತ್ತೆ ಏನಂತೇಳಿ ಅಷ್ಟು ಚಿಂತೆ ಹತ್ತಿಬಿಟ್ಟೈತಿ ನನಗೆ. ಅದರ ಮನ್ಯಾಗ ಜಗ್ಗ ಮಂದಿ ಅದಾರ, ನೋಡ್ಕೊಂತಾರೆ ನಿನ್ನ ಮಗಳನ್ನ. ಏನಾಗೋದಿಲ್ಲ, ಒಂದಿಷ್ಟು ದಿನ ಇರಲಿ. ಆಕಿ ಈಗ ದೊಡ್ಡ ಕೇಳ, ಚಿಂತೆ ಬಿಟ್ಟು ಹೋಗು, ಕೈಕಾಲು ಮುಖ ತಕ್ಕೊಂಡು ಒಂದಿಟ್ಟು ದೀಪ ಹಚ್ಚ. ಯವ್ವ ಹಂಗೆ ಹಚ್ಕಿಚ್ಚಿ ಒಂದಿಟ್ಟು ಅಂಗಳ ಕಸ ಹೊಡಿ, ಇಲ್ಲಿಂದ ಗುಡ್ಸಂತ ಹೋಗಿ. ಏನು ನಮ್ಮನೆ ದ್ವಾರದಾರಲ್ಲ ಏನಿಲ್ಲ, ಇಟ್ಟು ಮನೆ ಐತಿ, ಹೋಗಿ ಒಂದಿಟ್ಟು ಹೊಡೆದು ಅಂಗಳ ಹೊಡೆದು ನೀರು ಹಾಕಿ ದೀಪ ಹಚ್ಚಿ ಕುಂದ್ರು. ರಾತ್ರಿ ಗಡಿಗೆ ಹಾಕಿ ಏನಾರ ಮಾಡ್ತಿರ್ತಾಳ, ಒಂದಿಟ್ಟು ಕೈ ಜೋಡಿಸ್ಬಂತೆ ಅಂತ. ಇಲ್ಲ ಅಂದ್ರೆ ಕವ ಅನ್ನತ್ತದ ಹೆಣ್ಣು. ಇದೇನೇನು ಏನು ಹೇಳಿದ್ರು ಹೂ ಅನ್ನಕತ್ತಿ. ಇಷ್ಟೀ ಯೋಚನೆ ಮಾಡ್ತಿರಲ್ಲ ಸಂಗೀತಿ. ಈ ತಪ್ಪು ಮಾಡೋಕ್ಕಿಂತ ಮುಂಚೆಕ ನೀನು ಇಷ್ಟು ಯೋಚನೆ ಮಾಡಿದ್ದಂದಿದ್ರೆ ನಿನಗೆ ಈ ಗತಿ ಬರ್ತಿದ್ದಿಲ್ಲ. ಅತ್ತಿಯರ ಬರಿಲ್ಲಿ, ಲಗುನ್ ಬರಿಲ್ಲಿ. ಏನಾತ? ತಡಿ ಬಂದೆ. ಇಲ್ಲಿ ನೋಡ್ ಬರಿಲ್ಲಿ. ಅಕ್ಕರ ಯಾರದಿರಿ ಮನ್ಯಾಗ? ನೋಡ್ ಬರ್ರಿಲ್ಲಿ, ಮನೆ ಮುಂದೆ ಪೊಲೀಸ್ ಬಂದು ನಿಂತಾರ. ಯಾಕ್ರಮ್ಮ ಹೊರ ಬರ್ತೀರಾ ಇಲ್ಲ ನಾನ ಒಳ ಬರ್ಬೇಕಾ? ಓಲೆ ನಿನ್ ಗಂಡನ ಒಂದಿಟ್ಟು ಕರಿಯೋಲೆ ಇಲ್ಲಿ. ಸರ ಬರ್ರಿ ಒಳ ಬರ್ರಿ. ಸರ ಬರ್ರಿ ಒಳ ಬರ್ರಿ. ಹಾ ಇರ್ಲಿ, ನಾವು ಒಳ ಕುಂತ್ಕೊಂಡು ನಿಮ್ಮ ಹತ್ರ ನೆಂಟಸ್ತಕಿ ಮಾಡಕ್ ಬಂದಿಲ್ಲ. ಆಕಿ ನಿಮ್ಮ ಮಗಳ ಕರಿಯಮ್ಮ ಸಂಗೀತನ್ನ. ನನ್ನ ಮಗಳ್ರಿ? ಯಾಕ್ರಿ ಸರ? ಯಾಕ ಕರೆದ್ರ ಕರಿತೇನ ಹಿಂಗ ಕಣಿ ಕೇಳ್ತೀಯ? ಮತ್ ನಾ ವಿಚಾರ ಮಾಡೋ ರೀತಿನ ಬೇರೆ ಆಗತ್ ನೋಡಮ್ಮ, ಹೇಳ್ತೀನಿ. ಕರೀಲಿ ನಿನ್ನ ಮಗಳನ್ನ. ಸರ ಒಂದ್ ನಿಮಿಷ ಕರಿತೀನಿ ತಡ್ರಿ. ಸಂಗೀತ, ಏ ಸಂಗೀತ ಬಾಯಿ ಬಂದಿಟ್ಟೆ. ಇವ ಪೊಲೀಸರು ಬೇ. ಹ್ಞೂನವ ಪೊಲೀಸರು. ನೀನ ನಮ್ಮ ಸಂಗೀತ, ಬಾ ಇಲ್ಲಿ. ಸರ ನಿನಗ ಗೀತಾ ರಮೇಶ್ ಗೊತ್ತಲ್ಲವಾ?
ಸರ ಗೊತ್ತು ಸರ. ನನ್ನ ನೆಗೆನ್ರಿ ಈಕೆ. ಗೀತಾ ಅನ್ನಕ್ಕಿನ್ನ ನೀನು ಕೊಲೆ ಮಾಡಕ ಪ್ರಯತ್ನ ಮಾಡಿ ಅಂತೇಳಿ ಆಕಿ ಗಂಡ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಕ ನಮ್ಮ ಸ್ಟೇಷನಿಗೆ ಬಂದಾರ. ನಮ್ಮ ಸರ್ ಕರೆ ಕಳ್ಸ್ಯಾರ, ಬಾ ಸ್ಟೇಷನ್ಗೆ. ಸರ ಯಾರು ಕೊಟ್ಟಾರಿ? ಗೀತಾ ಅವರ ರಮೇಶ ಕೊಟ್ಟಾರ್ರಿ. ಅವರೆಲ್ಲ ಒಂದ ಮನೆಯವರ ರೀ, ಅಕ್ಕ ತಂಗಿ ಆಗ್ಬೇಕ್ರಿ ಅವ್ರ. ನೋಡವ್ವ, ಅವ್ರ ಅಕ್ಕ ತಂಗಿ ಆಗ್ಬೇಕ ಗಂಡ ಹೆಂಡತಿ ಆಗ್ಬೇಕ ನನಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಾರ, ನಮ್ಮ ಸರ್ ಕರ್ಕಮ್ಮ ಅಂದಾರ, ಬಂದೀನಿ. ಈಗೇನು ಬರ್ತೀರಾ ಇಲ್ಲ ಸರ? ನೀ ಸುಮ್ಮನೆ ನಿಂದ್ರು ಮಾರಾಯ, ನಿನಗೆ ಎದಕ್ಕೆ ಬೇಕು? ನೀ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹರ್ಕತ್ತೈತಾ ನಿನಗ? ನಡಿಯಮ್ಮ, ನಮ್ಗೆ ಗೊತ್ತಾಗತ್ತ. ಸರ ನಾನು ಬರ್ಬೋದನ್ರಿ ಆಕಿ ಜೊತೆಗೆ? ಬರ್ರಮ್ಮ, ಕೊಪ್ಪಳ ಸ್ಟೇಷನ್ಗೆ ವಾಪಸ್ ಬರ್ಬೇಕು. ಬರ್ರಮ್ಮ ಲಗು ಲಗು. ಅಯ್ಯ ನಿಮ್ಮ ಏನ್ ಬಂದತ್ರಮ್ಮ ನಿಮಗ? ಬರ್ರಮ್ಮ. ಲವ್ ನೀನು ಬಾ, ನಾವಿಬ್ರ ಬರೋಮ್ದ ಕತ್ಲಾಗತ್ತಾ? ನಮ್ಮಿಬ್ರಿಗೆ ಬರ್ದಾಗುದಿಲ್ಲ, ನೀನು ಬಾ. ಅಲ್ರಿ ಅತ್ತಿಯರ, ನಾನು ಕತ್ಲಾತಂದ್ರೆ ನಾನು ನನ್ನ ಮಕ್ಕಳು ಕರ್ಕೊಂಡು ಒಬ್ಬಕ್ಕೆ ಇರ್ಬೇಕಾಗತ್ರಿ. ನೀವು ಅದಿರಲ್ಲ, ಹೋಯ್ ಬರ್ರಿ. ಅಲ್ಲಿ ಮತ್ತೆ ಇರ್ತಾರಲ್ಲ ರಮೇಶ್ ಅವರು, ಹಂಗೇನ್ರ ಭಾಳ ಕತ್ಲಾದ್ರೆ ಅಲ್ಲೇ ಉಳ್ಕೊರಿ ಬೀಗರ ಮನ್ಯಾಗ. ಮತ್ತೆ ಯಾಕೆ ಬರ್ತೀರಿ ಇಲ್ಲಿಗೆ? ಮತ್ತು ಹಂಗೇನ್ರ ಆತಂದ್ರೆ ಉಳ್ಕೊಳಕ್ಕೆ ಅನುಕೂಲ ಆಗತ್ತೆ. ಮತ್ತು ನಾವು ಒಬ್ಬಕ್ಕೆ ಇದ್ನಿ ಅಂದ್ರೆ ಮತ್ತೆ ವಾಪಸ್ ಬರ್ಬೇಕಾಗತ್ತೆ. 3 ಮಂದಿ ಇವ್ರನ್ನಿಲ್ಲೇ ಬಿಟ್ಟವ್ರಿ. ಆತ್ ನೋಡ್ರಿ ಸರ್, ಬರ್ತೀವಿ. ಆತ್ ಬರ್ರಮ್ಮ. ರೀ ಬರ್ರಿ ಇಲ್ಲಿ. ಈ ಥರ ಒಂದು ನನಗೆ ಪರಿಸ್ಥಿತಿ ಬರ್ತಂತ ನಾ ಯೋಚನೆನೂ ಮಾಡಿದ್ದಿಲ್ಲ. ಜೈಲಿಗೆ ಹೋಗ್ಬೇಕ ನಾನು? ಬಾರಮ್ಮ, ನೀನೇನಮ್ಮ ಇನ್ನೂ ಅಲ್ಲೇ ನಿಂತ್ಕೊಂಡಿಯಲ್ಲ. ಈ ಮನ್ಯಾಗ ನಾ ಇಲ್ಲಂದ್ರೆ ಯಾವ ಕೆಲಸನೂ ಕರೆಕ್ಟ್ ಆಗೋದಲ್ಲ. ನಾ ಇದ್ದ ಇಷ್ಟ ಐತಿ. ಏಯ್ ನಿಂದ್ರಿಲ್ಲಿ. ಲೇ ಕಡೆವಾ, ಏ ಕಡ್ಡಿ. ಅತ್ತೀರ ಕರೆದ್ರ? ಇಲ್ಲವ, ನಾ ಕರೀಲಿಲ್ಲ. ಕಿರ್ಚಿದೆ, ಆದ್ರೂ ನಿನ್ ಕಿವಿ ಕೇಳವಲ್ವಲ್ಲ. ಬಾಯ್ಲೆ. ಹೇಳ್ರಿ ತೀರ. ಹೌದು, ಎಲ್ಲಿ ಹೊಂಟೀನಿ? ಮುಂಜಾನೆ ಎದ್ದು ಬ್ಯಾಗ್ ಹಿಡ್ಕೊಂಡು ಹೊಂಟಲ್ಲ. ಅಲ್ಲಾಂಡ್ ಪ್ಯಾಂಟ್ ಹಾಕಿ ಬಿಡ ಅಂತ ಹೇಳಿದ್ನಿಲ್ಲ ನಿನಗ? ಸೀರೆ ಉಟ್ಕೊಂಡೋಗ್ಬಿಟ್ಟು ಏನಿದು? ಏನು ನೀನು ವೇಷ? ಮತ ಎಲ್ಲಿ ಹೊಂಟೀನಿ ಹೇಳ್ದ ಕೇಳ್ದ? ಅತ್ತಿಯರ ನಾಳೆಯಿಂದ ಎಕ್ಸಾಮ್ ನಡೆಯಕತ್ತಾವ್ರಿ, ಅದಕ್ಕೆ ಇವತ್ತು ಹಾಲ್ ಟಿಕೆಟ್ ಇಸ್ಕೋಬೇಕಿತ್ತು, ಅದಕ್ಕೆ ಹೊಂಟಿದ್ದೆ. ಹೋಗು, ಯಾರು ಬೇಡ ಅಂದ್ರು. ಆದ್ರ ಮನ್ಯಾಗ ದೊಡ್ಡರದಾರ, ಹೇಳಿ ಕೇಳಿ ಹೋಗ್ಬೇಕಂತ ಗೊತ್ತಾಗತ್ತಿಲ್ಲ ನಿನಗ? ನಿನಗೇನು ತಿತ್ತೈತೆ ಅದನ್ನ ಮಾಡುದಾ? ನಿನ್ನೇನು ಈ ಮನೆ ಯಜಮಾನ್ ಅನ್ಕೊಂಡಿಯಾ, ಏನು ತ್ರಿಪುರ ಸುಂದ್ರಿ ಅನ್ಕೊಂಡಿಯಾ? ಅತ್ತಿಯರ ಮುಂಜಾನೆ ಬಂದಿದ್ದೀನಿ ನಾನು ನಿಮ್ಗೆ ಹೇಳ್ಬೇಕಂತ ಹೇಳಿ, ನೀವಿನ್ನೂ ಮಕ್ಕಂಡಿದ್ರಿ. ಇಲ್ಲವಾ, ನಾನು ಪಾಪ ನೀನು ದೊಡ್ಡ ಮಹಾರಾಜರ ಎಕ್ಸಾಮ್ ಬರೆಯಕ್ಕೆ ಹೊಂಟಿದ್ದಿ. ನೀ ಆ ಎಕ್ಸಾಮ್ ಬರದೆ ಅಂದ್ರೆ ಈ ದೇಶಕ್ಕನ ಪ್ರಧಾನಿ ಆಗ್ಬಿಡ್ತಿದ್ದಿ. ಅದಕ್ಕೆ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡೋದು ಬಿಟ್ಟು ನೀ ಬರ್ತಿದ್ದಿ ಹೇಳ್ತಿದ್ದಿ ಅಂತಂದು ಕಾಯ್ಕ ಕುಂದಿರ್ಬೇಕಿತ್ತು. ಹೌದಲ್ಲ ಅತ್ತಿಯರ? ಹಂಗಲ್ರಿ, ನೀವು ಮಕ್ಕಂಡಿದ್ರಲ್ಲ ಅಂತ ಹೇಳಿ ನಾನು ಹಂಗೆ ಬಂದೆ ಅಷ್ಟೇ ರೀ. ಅಲ್ಲಲೇ, ನಿನಗೆ ಆಮೇಲೆ ನಾ ಎದ್ದ ಮ್ಯಾಗರ ಬಂದು ಹೇಳ್ಬೇಕಾಗಿತ್ತೌದಿಲ್ಲ? ಎದ್ದೇಟಾತ್ ನೀನೇನು ಮಾಡಕತ್ತಿದ್ದಿ? ಆರಾಮ್ ನಿನ್ನ ಪಾಡಿಗೆ ನೀನು ಹೊಂಟ್ಬಿಟ್ಟಿ ಅಲ್ಲ ಹಾಡು ಹೇಳಕ್ಕಂತ. ಏನಾತ? ಏನಿಲ್ರಿ, ಈಗ ಹೇಳ್ತೀನಿ ನೋಡ್ರಿ ಅತ್ತಿಯರ. ಅವಾಗ ಹೇಳಕ್ಕಾಗಿಲ್ಲ, ಈಗ ಹೇಳ್ತೀನಿ. ನಂದು ಇವತ್ತು ಹಾಲ್ ಟಿಕೆಟ್ ಕೊಡ್ತಾರ್ರಿ, ನಾಳೆಯಿಂದ ಎಕ್ಸಾಮ್ ಅದಾವ್ರಿ. ಇನ್ಮ್ಯಾಗ ದಿನ ಈ ಟೈಮಿಗೆ ಹೋಗ್ತೀನಿ ರೀ. ಆತ್ರಿ? ಯವ್ವ ನೋಡಲ್ಲಿ, ನಿನಗೆ ಎದುರು ಮಾತಾಡಕತ್ತಾಳ. ಇನ್ನ ಬಂದು 1 ವಾರ ಒಪ್ಪತ್ತು ಆಗಿಲಿಕ್ಕೆ ಮನೆಗೆ. ಈಗ ಎಂತ ಮಾತಾಡ್ತೋಡೆ ಎದ್ರಿ ನಿನಗ. ನೋಡ್ರಿ ಶೀಲಾ. ಏನಂದಿ? ಶೀಲಾ? ಯಾಕಲೆ ಬಾಯನ ಹಾಲು ದೃಶ್ಯನ ನೀನು ಬಿಡಾಡಿನ ವೈದ್? ಯಾಕ ಚಂದಾಗ ಚಿಕ್ಕಮ್ಮರ ಅಂತ ಕರಿ. ಅಲ್ರಿ ಅತ್ತಿಯರ, ನಿಮ್ಗೇನ್ ಪ್ರಾಬ್ಲಮ್ ಅಂತೀನಿ ನಾನು? ನಿಮ್ಗೇನ್ ಪ್ರಾಬ್ಲಮ್? ನಾ ಏನ್ ಮಾಡಿದ್ರು ಒಂದೇನು ತಪ್ಪು ಕಂಡು ಹಿಡಿತಿರಲ್ಲ, ಏನಿದು? ಏನ್ ಬೇಕಂತ ಮಾಡಕತ್ತೀರ ಏನ್ ನೀವು? ಏನು ಜಾಸ್ತಿ ನಿಗ್ರಾಡಕತ್ತಿಯಲ್ಲ? ಯಾಕ ಹೆಂಗೈತ್ ಮೈ ನಿನಗ? ಬೇಕನ್ನ ಕಜ್ಜಾಯ ಕೊಡಿಸ್ಲೆ ನನ್ನ ಮಗನ ಕೈಲಿ? ಹೇಳಿ ನೋಡ್ರಿ, ಇಂಥವೆಲ್ಲ ನೀವು ಹೆದರ್ಸಿ ನನ್ನ ಇಟ್ಕೊಂತೀನಿ ಅನ್ನೋದು ಸುಳ್ಳದ. ನೀವೇನ್ರಿ ಇಂಥವ್ ಮಾತಾಡಿದ್ರೆ ನಾನಂತರ ಸುಮ್ಮನೆ ಹೇಳ್ತೀನಿ ನೋಡ್ರಿ. ಯವ್ವ, ಅದೇನ್ ಮಾಡ್ತೀಯ? ನಾನು ನೋಡ್ತೀನಿ. ಅದೇನ್ ಮಾಡ್ತೀಯ ಮಾಡಿದ್ಮ್ಯಾಗನ ನೀ ಇಲ್ಲಿಂದ ಹೊರಗೆ ಹೋಗು, ನಾನು ನೋಡ್ತೀನಿ. ನೋಡ್ರಿ ಅತ್ತಿಯರ, ನೀವು ಸುಮ್ಮನೆ ನನಗೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರಬೇಡ್ರಿ. ನನ್ಗೆ ಲೇಟ್ ಆಗತ್ತೆ, ಕಾಲೇಜ್ಗೆ ಹೋಗ್ಬೇಕು. ಮೊದ್ಲ ನಾನು ಮದುವೆ ಅದು ಇದು ಅಂತಂದು ಕಾಲೇಜ್ ಹೋಗಿಲ್ಲ ಸರಿತ್ ನಂಗೆ. ಹಾಲ್ ಟಿಕೆಟ್ ಸಿಗೋದ ಕಷ್ಟ ಅನ್ನಕತ್ತಾರ ನಮ್ಮ ಗೆಳತಿಯರು. ನಾನು ಆ ಟೆನ್ಷನ್ ನಾನು ಅದೀನಿ. ನೀವು ನೋಡಿದ್ರೆ 108 ಖಾಲಿ ಒಣ ತಿಂಡಿ ಎಬ್ಸಿರಲ್ಲ. ಏನಾರ ಮಾಡ್ಕೊಳ್ರಿ, ನಿಮ್ಮ ಜೊತೆ ನಾ ಮಾತಾಡ್ತೀನಲ್ಲ. ಯವ್ವ ಏನ್ ಬೇದು ನಿನ್ನ ಮಾತನ್ನ ಮುಕುಳಿಯಿಂದ ಗಾಳಿ ಮಾಡ್ಕೊಂಡು ಮುಕುಳಿ ತಿರ್ಸ್ಕೊಂಡು ಹಿಂಗೆ ಹೋದ್ಲಲ್ವೇ?
ಮುಂದೆ ಹೆಂಗ್ ಬೇ ನಿಂದು ಯವ್ವ ಈಗ ಈಕಿ ನೀ ಹತ್ತಿ ಹೊಡಿಲಿಲ್ಲ ಇನ್ನಾಕಿ ದೊಡ್ಡಕಿ ನೀನು ಈಕಿ ಹಿಂಗ ತಿರುಗಿಸಿ ನಿಂದಿರ್ತಾಳ ನೋಡು ಹಿಂಗ್ ಬಿಟ್ಟಿ ಕೆಟ್ಟಿ ಏನಾರ ಮಾಡ ನನಗೂ ಅದೇ ಆಶ್ಚರ್ಯ ಆತ್ಲಿ. ಒಂದು ವಾರದಿಂದ ನಾ ಏನಂದ್ರು ಏನು ಮಾಡಿದ್ರು ಸುಮ್ಮನೆ ಇದ್ಲ ಬಾಯಿ ಮುಚ್ಕೊಂಡು. ಇವತ್ತೆಷ್ಟು ನಿಗರಾಡಿ ಬಿಟ್ಲಲ್ಲ ಈಕಿ. ಹೆಂಗೆ ಈಕಿ ಸೊಕ್ಕ ಇಳಿಸ್ಬೇಕು. ಎಲ್ಲದ ನಾವು ಪ್ರವೀಣ ಕರೀಲ್ಲ ಅವನು ಪ್ರವೀಣನ್ನ.